ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನಿಯಾ. ಇದು ನನ್ನ ಟ್ಯಾರೋ ಕಾರ್ಡ್ಸ್. ಏನು ಟ್ಯಾರೋ ಕಾರ್ಡ್ಸ್ ಅಂದ್ರೇನು, ಟ್ಯಾರೋ ರೀಡಿಂಗ್ ಅಂದರೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಟ್ಯಾರೋ ಕಾರ್ಡ್ಸ್ ಅಂತ ಅಂದರೆ ಇದೊಂದು ವೆಸ್ಟರ್ನ್ ಅಸ್ಟ್ರಾಲಜಿ. ಮತ್ತು ಇದರಲ್ಲಿ ನಾವು ಎಲ್ಲ ಏನೇ ಕ್ವಶನ್ಸ್ ಇದ್ದರೂ, ನಮ್ಮ ಮನಸ್ಸಲ್ಲಿ ಏನೇ ಗೊಂದಲಗಳಿದ್ರೂ ಈ ಕಾರ್ಡ್ ನ ಮುಖಾಂತರ ನಾವು ತಿಳ್ಕೊಬೋದು. ಲೆಟ್ಸ್ ಸ್ಪ್ರೆಡ್ ದ ಕಾರ್ಡ್ಸ್ ನೋಡೋಣ, ಓಕೆನಾ. ಇದು ಬಂದು ಟ್ಯಾರೋ ಕಾರ್ಡ್ ಸ್ಪ್ರೆಡಿಂಗ್. ಈ ಟ್ಯಾರೋ ಕಾರ್ಡ್ ಸ್ಪ್ರೆಡಿಂಗ್ ಇಂದ ನಮಗೆ ಏನೇನು ತಿಳ್ಕೊಬೋದು ಅಂತ ಅಂದರೆ, ನಮ್ಮ ಲೈಫಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ನಾವು ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಇಂದ ತಿಳ್ಕೊಬೋದು. ಅಟ್ ಪ್ರೆಸೆಂಟ್ ನಿಮ್ಮ ಆರೋಗ್ಯ ಏನೋ ಸರಿಗಿಲ್ಲ, ಮುಂದೆ ಏನಾಗುತ್ತೆ, ಇಂಥ ಟೆನ್ಷನ್ ಆಗ್ತಾ ಇರುತ್ತೆ ನಿಮಗೆ ಪದೇ ಪದೇ. ಈ ಆರೋಗ್ಯ ಮತ್ತೆ ಆರೋಗ್ಯ ಸರಿ ಇಲ್ಲದೆ ಇರೋದು ಕಂಟಿನ್ಯೂ ಆಗುತ್ತಾ ಅಂತ ಏನಾದ್ರು ಕ್ವಶನ್ಸ್ ಇದ್ದರೆ ಈ ಟ್ಯಾರೋ ಕಾರ್ಡ್ ಎಸ್ ಆರ್ ನೋ ಇಂದ ಕ್ವಶನ್ಸ್ನ ತಿಳ್ಕೊಬೋದು. ಕೆಲವೊಬ್ಬರಿಗೆ ಒಂದು ಕೆಲಸ ಅಪ್ಲೈ ಮಾಡಿರ್ತಾರೆ, ಅದು ಯಾವಾಗ ಸಿಗುತ್ತೆ, ಅದರಿಂದ ಯಾವಾಗ ಮತ್ತೆ ನಮಗೆ ರೀಪ್ಲೇ ಬರುತ್ತೆ, ಏನಾಗಿದೆ ಪ್ರೊಸೆಸ್ಸು ಅಂತ ತಿಳ್ಕೊಳ್ಳೋದಕ್ಕೆ ಈ ಟ್ಯಾರೋ ಕಾರ್ಡ್ ಪ್ರಿಡಿಕ್ಟ್ ಮಾಡಿ ನಿಮ್ಗೆ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಏನಪ್ಪ ಅಂತಂದರೆ, ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ನಾನು ಮಾಡ್ತಾ ಇರೋದು ಸರಿನಾ, ನನ್ನ ಹಸ್ಬೆಂಡ್ ಮಾಡ್ತಾ ಇರೋದು ಸರಿನಾ ಅಂತ ಅನಿಸ್ತಿರತ್ತೆ. ಅದನ್ನು ಈ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮುಖಾಂತರ ನಾವು ತಿಳ್ಕೊಬೋದು. ಸಮ್ಟೈಮ್ಸ್ ಹಸ್ಬೆಂಡ್ ಆ್ಯಂಡ್ ರಿಲೇಷನ್ಶಿಪ್ ಅಲ್ಲ, ಅದು ಬಿಟ್ಟು ಒಬ್ಬ ಅಣ್ಣ ತಮ್ಮ, ಇಲ್ಲ ಅಂತ ಅಂದರೆ ಅತ್ತೆ ಸೊಸೆ, ನಮ್ಮಲ್ಲಿ ಏನು ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಬೋದು. ಈ ಕಾರ್ಡ್ಸ್ ಏನೇನಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಅಗೇನ್ ಇದರಲ್ಲಿ ಏನೇನು ರೀಡಿಂಗ್ ಮಾಡ್ಬೋದು ಅಂತ ಅಂದರೆ, ಫ್ಯೂಚರ್ ಪ್ರಿಡಿಕ್ಷನ್ ತಿಳ್ಕೊಬೋದು, ಮತ್ತು ಟೈಮ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ಬೋದು, ಮತ್ತು ಎಸ್ ಆರ್ ನೋ. ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ, ಇದು ಮಾಡೋದಾ ಅದು ಮಾಡೋದಾ ಅಂತ ನಿಮ್ಮ ತಲೆಯಲ್ಲಿ ತುಂಬ ಕ್ವಶನ್ಸ್ಗಳಿದ್ರೆ, ನೀವು ಇದನ್ನು ಈ ಟ್ಯಾರೋ ಕಾರ್ಡ್ ರೀಡಿಂಗ್ನ ತಿಳ್ಕೊಂಡು ನಿಮ್ಮ ಗೊಂದಲಗಳಿಗೆ ಒಂದು ಆನ್ಸರ್ನ ತಿಳ್ಕೊಬೋದು ಅಂತ ನಾನು ಹೇಳಬಲ್ಲೆ. ನಿಮಗೇನಾದರೂ ನನ್ನ ಟ್ಯಾರೋ ಕಾರ್ಡ್ ರೀಡಿಂಗ್ನ ತಿಳ್ಕೊಬೇಕು, ರೀಡಿಂಗ್ ಮಾಡಬೇಕು, ಒಂದು ಸೆಷನ್ ತೊಗೋಬೇಕು, ಮತ್ತು ನಾನು ಇದರಿಂದ ಏನಾದರೂ ಒಂದು ಆನ್ಸರ್ ಪಡಿಬೇಕು ಅಂತ ಅಂದರೆ ದಯವಿಟ್ಟು ಕಾಲ್ ಮಾಡಿ. ನಾನು ಯಾವಾಗಲೂ ನಿಮ್ಮ ಕರೆಗೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.